ಗಜಮುಖನೇ ಮೇರೆ ವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿ ದೊಡೆಯನ ಕುಮಾರನೇ ವಿದ್ಯಾವಾರಿಧಿಯೇ ವಿದ್ಯಾವಾರಿಧಿಯೇ ಅಜನು ಹರಿರುದ್ರಾದಿಗಳು ಸಲೆ ಭಜಿಸುತ್ತಿಹರ್ ಅನವರತ ನಿನ್ನನು ಅಜನು ಹರಿರುದ್ರಾದಿಗಳು ಸಲೆ ಭಜಿಸುತ್ತಿಹರ್ ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವಾ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತನಿ ಆರತಿಯ ಎತ್ತಿರೆ ಆರತಿ ಬೆಳಗಿರೆ. ರಂಗಿನ ಆಟವನ್ನ ತುಂಟಾಟವನ್ನ ಅರಿಯದೇ ಇರುವಂಥವರು ಯಾರು? ಅದರ ಸ್ಮರಣೆ ಇನ್ನೊಮ್ಮೆ ನಮ್ಮ ಚಿಣ್ಣರಿಂದ ಸಮೂಹ ನೃತ್ಯ ಆಡಿಗನವರಂಗ ಭಾರ್ಗವಿ ಸೂರಿ, ಸಹನ ಅಡಿಗ, ಖುಷಿ ಹೆಗಡೆ, ವಿಶ್ವಕ ಹೆರಳೆಯರು ನಿಮ್ಮನ್ನು ರಂಜಿಸಲಿದ್ದಾರೆ. ದಯ ಮಾಡುತ್ತಲಿ
ರಸದಿಂದಲೇ ಬಂದು ಕುದಿ ಪುಗಳಿಗೋಡಲು ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನಿಗೆ ಗಾಡೆ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನಿಗೆ ಗಾಡೆ ರಂಗ ಮೊದಲಿಗೆ ಬಾಲಗೋಪಾಲ, ಭಾರ್ಗವ ಜಿಮಯ್ಯ ಮತ್ತು ಆದಿತ್ಯ ಶೆಟ್ಟಿ. ನಂತರ ಪೀಠಿಕಾಸ್ತ್ರೀ ವೇಷದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ ನಿಮ್ಮನ್ನ ನರ್ತಿಸಲಿದ್ದಾರೆ ಪುಟಾಣಿ ವಿಧಾತ್ರಿ. ಆಕೆಯ ಪೀಠಿಕಾಸ್ತ್ರೀ ವೇಷದ ನಂತರ ಯಕ್ಷಗಾನ ಬಬ್ರು ವಾಹನ ಕಾಳಗ. ಬಬ್ರು ವಾಹನನಾಗಿ ಪುಟಾಣಿ ಭಾರ್ಗವಿ ಸೂರಿ, ಅರ್ಜುನನಾಗಿ ವಿಶ್ರುತ ಹೇರಳೆ, ಕಟಕಿ ಮತ್ತು ಕೃಷ್ಣನಾಗಿ ಖುಷಿ ಹೆಗಡೆ ಹುಬ್ಬಳ್ಳಿ, ಚಿತ್ರಾಂಗದೆಯಾಗಿ ಶ್ರೇಯಾ ಹೆಬ್ಬಾರ್, ಪ್ರದ್ಯುಮ್ನಾಗಿ ವಿಖ್ಯಾತ್ ಹೇರಳೆ, ವೃಷಕೇತುವಾಗಿ ಸಹನಾ ಅಡಿಗ. ಹಾಗೆ ದೂತನಾಗಿ ಮತ್ತೊಮ್ಮೆ ಕಾಣಿಸಿಕೊಳ್ಳಲಿದ್ದಾನೆ ಪುಟಾಣಿ ಭಾರ್ಗವ್ ಜಿ ಮಯ್ಯ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹದಾಯಕ ಚಪ್ಪಾಳೆ. ಬಹುಶಃ ಇದರಲ್ಲಿ ಯಕ್ಷಗಾನದಲ್ಲಿ ಪಾತ್ರ ವಹಿಸುವಂತಹ ಕೆಲವು ಪುಟಾಣಿಗಳದ್ದು ಪ್ರಥಮ ಪ್ರವೇಶ. ತಪ್ಪು ಒಪ್ಪುಗಳೇನಿದ್ರು ಹೊಟ್ಟೆಗೆ ಹಾಕಿಕೊಂಡು ಹಂಸ ಕ್ಷೀರ ನ್ಯಾಯದಂತೆ ಪುಟಾಣಿ ಮಕ್ಕಳ ಸರಿಯನ್ನೇ ಗಮನಿಸಿ ಅವರನ್ನ ಹೃತ್ಪೂರ್ವಕವಾಗಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಳೆರಾಯನ ಸಹಕಾರ ಇರಲಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರೋತ್ಸಾಹದಾಯಕ ಚಪ್ಪಾಳೆ. ಭಾಗವತರಾಗಿ ಚಂದ್ರಕಾಂತ್ ಮೂಡಬೆಳ್ಳೆ, ಮದ್ದಳೆಯಲ್ಲಿ ದೇವದಾಸರಾವ್ ಕೂಡ್ಲಿ, ಚಂಡೆಯಲ್ಲಿ ಮಾಧವ ಮಣೂರು. ನಿರ್ದೇಶನ ಶ್ರೀಯುತ ಕೃಷ್ಣಮೂರ್ತಿ ಉರಾಳರು. ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತೀರ್ದ ಮಹಾಶೇಷಗರಿದು. ಧರಣಿಯನು ಪೊತ್ತೀರ್ದ ಮಹಾಶೇಷಗರಿದು. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯುಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಹರೇ
ರಮಣ ಗೋವಿಂದ ನಾರಾಯಣ ಕೃತ್ಕಾದ ತಾ ಕೃತ್ಕಾತರಿ ಕಿಡ ಕೃತ್ಕಾದಿತ್ತ ತಯ್ಯತ್ತ ದಿನ್ನ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ದೇಂ 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 ತಾ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ಗೋವಿಂದ ಮುರಾರೆ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ಗೋವಿಂದ ಮುರಾರೆ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ಗೋವಿಂದ ಮುರಾರೆ ತಾಧೇಂ ದಿನ್ನತೈ ತೋಂ ತ ಕಿಟತ ದಿತ್ತ ತಯ್ಯತ ದಿನ್ನದೇಂ ಹೇ ಗೋಪಾಲಕ ಹೇ ಗೋಪಾಲಕ ಹೇ ಕೃಪಾ ಜಲನಿಧೇ ಹೇ ಕೃಪಾ ಜಲನಿಧೇ हे सिंधु कन्यापते हे सिंधु कन्यापते हे रामानुजा हे रामानुजा हे जगत्रय गुरु हे जगत्रय गुरु हे पुंडरीकाक्षमा हे पुंडरीकाक्षमा हे कंसां तगां हे कंसां तगां हे गजेंद्र शुभकृत हे गजेंद्र शुभकृत हे रामा हे माधवा हे रामा हे माधवा हे गोपी जननाथ हे गोपी जननाथ पालया पदं ध्यायामि चित्ते सदा पालया पदं ध्यायामि चित्ते सदा आ हरिनारायण गोविंद दिनतै ओम किटत दित्त तयत दिनत तयत तादीम तदिन तादीम तयत तादीम तत्तादीम 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 दिनतै ओम किटत दित्त तयत दिन हरिनारायण गोविंद अच्युतनंत गोविंद आपद बांधव गोविंद अनाथ रक्षक गोविंद मत्स्यावतार गोविंद मत्स्यावतार गोविंद कूर्मावतार गोविंद कूर्मावतार गोविंद क्रोडाकार गोविंद क्रोडाकार गोविंद नरसिंहरूप गोविंद नरसिंहरूप गोविंद वामन रूप
ವಾಮನ ರೂಪ ಗೋವಿಂದ ಕಾಳಿಂಗ ಮರ್ಧನ ಗೋವಿಂದ ಕಾಳಿಂಗ ಮರ್ಧನ ಗೋವಿಂದ ಕ್ಷತ್ರಿಯಾಂ ತಕ ಗೋವಿಂದದಿಂದ ದೈಪ್ತೋಂ ತಕಿಟತ ತೋಂಗ ತೋಂ ದಿನ್ನಂಗದಿಂದ ದೈ ಆ ಚಂದಭಾಮ ಚಂದಭಾಮ ಓ ಚಂದಭಾಮ 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 ಓ ಚಂದಭಾಮ 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 ಓ ಚಂದಭಾಮ 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 ಓ ಚಂದಭಾಮ ರಂಗಯ್ಯ ಓಡಿ ಬಾ ಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ ಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾ 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 ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ 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 ಬಾರೋ ಮನೆಗೆ ಯತಿಪತಿಗಳು ನಿನ್ನ ಸ್ತುತಿಸಿ ಸಾಯುಜ್ಜವ ಯತಿಪತಿಗಳು ನಿನ್ನ ಸ್ತುತಿಸಿ ಸಾಯುಜ್ಜವ ಗತಿಯ ಬೇಡುವರಲ್ಲೋ ರತಿಪತಿ ಪೇತನೆ ಸದ್ಗತಿಯ ಬೇಡುವರಲ್ಲೋ ರತಿಪತಿ ಪೇತ ಓಡಿ ಬಾ ಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ ಬಾ ಬಾರೋ ಮನೆಗೆ ರಂಗಯ್ಯೋ ಓಡಿ ಬಾ 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 ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ 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 ಬಾರೋ ಮನೆಗೆ ಮಂಗಳ ಮಹಿಮನೆ ಗಂಗೆಯ ಪೆತ್ತನೆ ಮಂಗಳ ಮಹಿಮನೆ ಗಂಗೆಯ ಪೆತ್ತನೆ ಅಂಗಜೋನಯ್ಯ ಕಾಳಿಂಗ ಮರ್ಧನನೆ ಅಂಗಜೋನಯ್ಯ ಕಾಳಿಂಗ ಮರ್ಧನ ಓಡಿ ಬಾ ಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ ಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾ 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 ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾ 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 ಬಾರೋ ಮನೆಗೆ ಕಿಟತ ದಿತ್ತಾತಯತ ದಿನ ತೋಂಗ ತೋಂ ದಿನಂಗ ದಿನ ತೈ ಆ
ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಗರಗಿ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನಿ ಕಥಾಮೃತವ ಆ ಕವಿಗಳ ದೊಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತ ಸ್ಥಳ ಬಬ್ರುವಾಹನ ಎಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಏನದು? ಮಣಿಪುರವಾಗಿ ದೊರಕಿತ್ತು ನನ್ನ ಅಜ್ಜ ಚಿತ್ರವಾಹನದಿಂದ. ಅವರಿಗೆ ಗಂಡು ಮಕ್ಕಳಿಲ್ಲದೆ ಇದ್ದಾಗ ಹೆಣ್ಣು ಮಗಳಾದ ಚಿತ್ರಾಂಗದಲ್ಲಿ ಹುಟ್ಟಿದ ನನ್ನನ್ನೇ ಇಲ್ಲಿ ಅರಸನಾಗಿ ಮಾಡಿದರು.
ಹಸ್ತಿನಾಪುರಪತಿಯನಗೆ ಒಡೆಯನಲ್ಲ ಹಸ್ತಿನಾಪುರಪತಿ ಎನಗೆ ಒಡೆಯನಲ್ಲ ತದಿಂ ತಂ ತದಿತಂ ತದಿಂ ತಂ ತದಿತಂ ತದಿಂ ತಂ ತದೇ ಹಸ್ತಿನಾಪುರಪತಿಯನಗೆ ಒಡೆಯನಲ್ಲ ಹಸ್ತಿನಾಪುರಪತಿಯನಗೆ ಒಡೆಯನಲ್ಲ ಸ್ವಸ್ತಿರವೇನೋ ಪಾಂಡವರೂತ ಶಿವನಂತೆ ಸ್ವಸ್ತಿರವೇನೋ ಪಾಂಡವರೂತ ಶಿವನಂತೆ ದದಿನ ತಂ ಚಿತ್ರಾಂಗದೇಯಾನಂದನ ಓಲೆಯ ನೋಡಿ ವಿಚಿತ್ರವಾಯಿತು ಎಂದಾನೋ ದಿತ್ತೋಂ ತೈತ್ತಧೇಂ ಚಂದ್ರಾಂಶದ ಅರಸು ಮಕ್ಕಳಲ್ಲಿ ಸಾಧುಗುಣ ಸಂಪನ್ನನೂ ಆದ ಸಕಲ ಶಾಸ್ತ್ರ ಕೋವಿದನಾದ ಯಮಜಾತ ಧರ್ಮರಾಯಣ ಬಂಧು ಹತ್ಯಾದೋಷ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ. ಕೈಗೊಂಡು ಕಪ್ಪ ಕಾಣಿಕೆ ಪಡೆಯಲು ಸುಗ ತುರಗವನ್ನ ಪೂಜಿಸಿ ದಿಗ್ದೇಶಗಳಿಗೆ ಸಂಚರಣೆಗೆ ಬಿಟ್ಟಿದ್ದಾನಂತೆ. ಶ್ರೀಹರಿಯ ಪೂರ್ಣಾನುಗ್ರಹದಿಂದ ಮೂರು ಲೋಕದ ದಶನಾಮಧಾರಿ ಅರ್ಜುನ ಬಂದಿದ್ದಾನಂತೆ. ಬಾಲ್ಪುಳ್ಳುವರು ಕುದುರೆಯನ್ನ ಬಂಧಿಸಿ ಕಾಳಗವನ್ನ ಕೊಡಬಹುದು, ಇಲ್ಲವಾದರೆ ಅರ್ಜುನನ ಪಾದ ಕಟ್ಟಿಕೊಂಡು ಕಪ್ಪಾಹಯವನ್ನು ಕೊಟ್ಟು ಒಡಗೂಡಿ ಬರಬಹುದು. ಇದು ಪತ್ರದ ರೀತಿ. ಪ್ರಪಂಚದ ಕ್ಷತ್ರಿಯರೆಲ್ಲರೂ ಇವರ ಸಾವಂತರಾಗಿ ಬಾಳಬೇಕೆ? ತಮ್ಮ ವೀರತನಕ್ಕೆ ಸಾಟಿ ಇಲ್ಲವೆಂದು ಮಗದರೆ ಮಂತ್ರಿವರ್ಯರೇ, ತಡ ಮಾಡಬೇಡಿ. ಬಂಧಿಸಿದ ತುರಗಕ್ಕೆ ಭದ್ರವಾದ ಕಾವಲನ್ನಿರಿಸಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸೇನೆಯನ್ನ ಸಿದ್ಧಗೊಳಿಸಿ ಷಡ್ರಥರು, ಮಹಾರಥರು, ಸೇನಾಧಿಕಾರಿಗಳು ಮತ್ತು ಮಾಂಡಲಿಕರು ಎಲ್ಲರೂ ಯುದ್ಧ ಸನ್ನಿದ್ಧರಾಗಿ ಬರಲಿ. ಆ ಪಾರ್ಥನ ಸೇನೆಯನ್ನು ಎದುರಿಸುವುದಕ್ಕೆ ನಾನೇ ಸಿದ್ಧನಾಗಿ ನಿಲ್ಲುತ್ತೇನೆ. ಈ ರಾತ್ರಿ ಡಂಗುರ ಹೊಡಿಸಿ. ದೇವಿ ಚಿತ್ರಾಂಗದೆಯ ದೂತಿಯು, ದೇವಿ ಚಿತ್ರಾಂಗದೆಯ ದೂತಿಯು ಕೋವಿದ ಶ್ವವ ತಡೆದ ಪಾರ್ಥಿಯ ಠೀವಿಯನು ನೋಡುತ್ತ ಕೋವಿದ ಶ್ವವ ತಡೆದ ಪಾರ್ಥಿಯ ಠೀವಿಯನು ನೋಡುತ್ತ ಮರೆಯಲಿ ನಿಮ್ದು ಭಯಗೊಂಡು, ಮರೆಯಲಿ ನಿಂದು ಭಯಗೊಂಡು
ಅಯ್ಯೋ ದೇವರೇ, ರಾಜಕುಮಾರನ ಗಾಂಭೀರ್ಯ ಅಬ್ಬರ, ಏನು ಅನಾಹುತವಾಯಿತೋ ಏನು. ಇದನ್ನು ತಾಯಿ ಚಿತ್ರಾಂಗದಾ ದೇವಿಯಲ್ಲಿ ತಿಳಿಸಬೇಕು. ಅಮ್ಮ, ಅಮ್ಮ, ತಾಯಿ ಚಿತ್ರಾಂಗದಾ ದೇವಿ. ಓ ಮಿತ್ರೆ ಕಟಕಿ, ಬಾರೆ ಬಾರೆ, ಏನು ಅಷ್ಟು ಅವಸರವಾಗಿ ಬಂದೆ? ಅಮ್ಮ, ಒಂದು ಹೊಸ ವರ್ತಮಾನವನ್ನು ತಂದಿದ್ದೇನಮ್ಮ. ಏನೇ ಅದು? ಯಾಗವಾರಚಿಸಿ ರಚಿಸಿ ಕಪ್ಪಕ್ಕಾಗಿ ಹಯವಗುಂಡು ಪಾರ್ಥ, ಕಪ್ಪಕ್ಕಾಗಿ ಹಯವಗುಂಡು ಪಾರ್ಥ, ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲೆ ಪಾರ್ಥ, ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲೆ. ಯಾಗವಾರಚಿಸಿ ಕಪ್ಪಕ್ಕಾಗಿ ಹಯವಗೊಂಡು ಪಾರ್ಥ, ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲೆ. ಅಮ್ಮ, ಪಾಂಡವರು ಬಂಧು ಹತ್ಯೆ ದೋಷ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಕೈಗೊಂಡು ಕಪ್ಪ ಕಾಣಿಕೆ ಪಡೆಯಲೋಸುಗ ತುರಗವನ್ನು ದಿಗ್ದೇಶಕ್ಕೆ ಬಿಟ್ಟಿದ್ದಾರಮ್ಮ. ಹೌದು, ಆ ಯಾಗದ ಕ್ರಮವೇ ಹಾಗೆ. ಅದರಲ್ಲೇನಿದೆ ವಿಶೇಷ? ಅಮ್ಮ, ಹಾಗೇ ಸಂಚರಿಸಿದ ಯಾಗದ ತುರಗ ನಮ್ಮಲ್ಲಿಯವರೆಗೆ ಬಂತಮ್ಮ. ನಮ್ಮ ಮಣಿಪುರಕ್ಕೆ ಬಂತೆ. ಬಂದದ್ದು ಮಾತ್ರವಲ್ಲ, ಆ ಯಾಗದ ತುರಗದ ರಕ್ಷಕರಾಗಿ ಮಧ್ಯ ಪಾಂಡವಿ 3 ಲೋಕದ ಗಣ್ಣ ಅರ್ಜುನ ಬಂದಿದ್ದಾರಮ್ಮ. ಯಾರು? ಅರ್ಜುನ ದೇವರೇ. ಸಖಿ ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ, ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ, ಪುತ್ರನನು ಮನದಲ್ಲಿ ಬೈಯುತ್ತ, ಪುತ್ರನನು ಮನದಲ್ಲಿ ಬೈಯುತ್ತ, ಮತ್ತೆ ಚಿತ್ರಾಂಗದೆಯು ಕೇಳ್ದಳು ಅರ್ಜುನನ ಹದನ, ಮತ್ತೆ ಚಿತ್ರಾಂಗದೆಯು ಕೇಳ್ದಳು ಅರ್ಜುನನ ಹದನ. ರಮಣ ಪೇಳೆಲೆ ಕೃತತ್ತ ಕಿಟತ ತೋದಿನ ಕದಿಕುತ, ಹೌದೇ ಎನ್ನಯ ರಮಣ ಪೇಳೆಲೆ ಸಖಿ, ಹೌದೇ ಎನ್ನಯ ರಮಣ ಪೇಳೆಲೆ ಸಖಿ, ಹೌದೇ ಎನ್ನಯ ರಮಣ. ಅಹುದೇನೆ ಪಾರ್ಥನೆಂಬಾತನ ಕಾಣದೆ, ಅಹುದೇನೆ
ಪಾರ್ಥನೆಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆನೋ ಬಲು ದಿನವಾಯಿತು ಬಳಲಿ ಬೆಂಡಾದೆನೋ ಬಳಲಿ ಬೆಂಡಾದೆನೋ ಅಹುದೇನೆ ಪಾರ್ಥನೆಂಬಾತನ ಕಾಣದೆ ಅಹುದೇನೆ ಪಾರ್ಥನೆಂಬಾತನ ಕಾಣದೆ ಬಲು ದಿನವಾಯಿತು ಬಳಲಿ ಬೆಂಡಾದೆನೋ ಬಲು ದಿನವಾಯಿತು ಬಳಲಿ ಬೆಂಡಾದೆನೋ ದಿನ ದಿನಕ್ಕ ದಿನದ ದಿನ 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 ಕೃಗದೆ ದಿತ್ತಾಕೃತ ದಿನ್ನಾಕೃತ ದಿತ್ತಾಕೃತ ದಿನ್ನಾಕೃತ ಅಹುದೇಯನ್ನಯ ರಮಣ ಬೇಳಲೆ ಸಖಿ ಅಹುದೇಯನ್ನಯ ರಮಣ ಅಹುದೇ ಸಖಿ, ಇಂತಹ ಮಾತನ್ನು ನಿನ್ನ ಬಾಯಿಂದ ಕೇಳುತ್ತೇನೆ ನಾನು ಕನಸಿನಲ್ಲಿ ಎಣಿಸಿರಲಿಲ್ಲ. ಅಹುದೇನೆ ಹೇಳೆ ಎಂದು ಅವರು ನನ್ನನ್ನು ಅಗಲಿ ಹೋಗುವಾಗ ಆ ಪೂರ್ಣಚಂದ್ರವನ ಮುಖವನ್ನು ಮೈ ಮನಸ್ಸನ್ನು ನನ್ನ ಮನಪೂರ್ತಿ ತುಂಬಿಕೊಂಡಿದ್ದೇನೆ. ಆದರೆ ಈಗ ಬಂದಾರು, ನಾಳೆ ಬಂದಾರು, ಮಗದೊಂದಿನಿಂದ ಬಂದಾರೆ ಎಂದು ಕಾದು 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 ಬಳಿ ಬೆಂಡಾಗಿ ಹೋಗಿದ್ದೇನೆ. ಅಹುದೇನೆ ಸಖಿ ಹೇಳೆ, ಇನ್ನೊಮ್ಮೆ ಹೇಳೆ. ಚಂದ್ರ ಗಾವಿಯ ಶಾಲೆ ಚಂದ್ರ ಗಾವಿಯ ಶಾಲೆ ಕೊಡುವೆ ನುಡಿ ಚಂದದಿಂದಲೀ ಬಾಲೆ ಕೊಡುವೆ ನುಡಿ ಚಂದದಿಂದಲೀ ಬಾಲೆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆಗಿಂದೆಂಬ ವಾರ್ತೆಯೋ ಮಣಿಪುರಕ್ಕೆ ಬಂದ ಸಕಲ ಸೇನೆಗಿಂದೆಂಬ ವಾರ್ತೆಯೋ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆಗಿಂದೆಂಬ ವಾರ್ತೆಯೋ ತಕ್ಕುತ ಕಿಟತ ಕಿಟ ಕಿಟ ತಾಂ ತದಿನ್ನಾಂ ತತಯ್ಯ ತದಿಗಿಣದೆ. ಸಖಿ ಹೇಳೆ, ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ. ನನ್ನ ರಮಣ ಮಣಿಪುರಕ್ಕೆ ಬಂದ ವಾರ್ತೆಯನ್ನು ಹೇಳೆ, ಇನ್ನೊಮ್ಮೆ ಹೇಳೆ. ನೀನು ಹಾಗೆ ಹೇಳಿದ್ದೆಯಾದರೆ ಮಹಾರಾಣಿಯರು ಉಡಬಹುದಾದ ಚಂದ್ರಗಾವಿಯ ಸೀರೆಯನ್ನೇ ನಿನಗಾಗಿ ಕೊಡುತ್ತೇನೆ. ಅದಕ್ಕೂ ಮೇಲಾಗಿ ಹಸ್ತಕಡಗ, ಕಿವಿಯೋಲೆ, ಆಭರಣಗಳನ್ನೆಲ್ಲ ನಿನಗಾಗಿ ಕೊಡುತ್ತೇನೆ. ಹೇಳೆ, ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ. ಅಮ್ಮ, ಈ ಮಾತನ್ನು ಕೇಳಿ ನೀವೇನೋ ಸಂಭ್ರಮಿಸುತ್ತಿದ್ದೀರಿ. ಆದರೆ ತಾಯೇ ಕೇಳ್ಬಾ
ಅಮ್ಮ, ವಿಷಯ ತಿಳಿದ ನಿಮ್ಮ ಕುಮಾರ ಬಬ್ರುವಾಹನ ಭೂಪತಿಗಳು ಆ ತುರಗವನ್ನ ಬಂಧಿಸಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಜುನ ದೇವರೊಂದಿಗೆ ಯುದ್ಧ ಸಾರಿದ್ದಾರಮ್ಮ. ದೇವರೇ, ಅನಾಹುತವಾಯಿತಲ್ಲ, ಈಗೇನು ಮಾಡುವುದು? ಅಮ್ಮ, ಅರ್ಜುನ ದೇವರ ಧರ್ಮ ಪತ್ನಿ ತಾವು, ಬಬ್ರುವಾಹನನ ತಂದೆ ಅರ್ಜುನ ದೇವರು. ಈ ಮಾತನ್ನು ಕುಮಾರ ಅರಿಯದೇ ಇದ್ದುದರಿಂದ ಆಯ ತಪ್ಪಿತಮ್ಮ. ಇನ್ನಾದರೂ ತಾವು ಜಾಗೃತರಾಗಿ ಕುಮಾರನಿಗೆ ಬುದ್ಧಿ ಹೇಳಬೇಕಮ್ಮ. ಹೌದು ಹೌದು, ನಾನೇ ಮಾಡಿದ ತಪ್ಪು. ತಂದೆ ಮಗನ ಯುದ್ಧ ಆಗಬಾರದು. ಇನ್ನಾದರೂ ನಿಜ ವಿಚಾರ ತಿಳಿಸಿ ಮಗನನ್ನು ಎಚ್ಚರಿಸಬೇಕು. ಬಾಸಕಿ, ಹೋಗೋಣ. ನಿನಗೆ ಕಾರಣ ಬೇಕಾ? ನಿನ್ನೆ ಸಂಜೆ ಅರಮನೆಯಲ್ಲಿ ಏನು ನಡೆಯಿತು? ರಾತ್ರಿ ಹೊತ್ತು ಓಲಾ ಕೊಡೋ ಸಂದರ್ಭ ಏನು ಬಂತು? ಅದಾ ಅಮ್ಮ, ಹಸ್ತಿನಾಪುರದ ಯಾಗತುರಗವೊಂದು ನಮ್ಮಲ್ಲಿ ಬಂತು. ವರ್ತಮಾನ ತಿಳಿದ ನಾನು ಕುದುರೆಯನ್ನು ಬಂಧಿಸಿ ಬಿರುದಾವಳಿಯ ಪತ್ರ ನೋಡಿ ಶಕ್ತಿಯ ಪಂಥ ಪ್ರಕಾರ ಕುದುರೆಯನ್ನ ಬಂಧಿಸಿ ಭದ್ರಕಾವಿನಲ್ಲಿ ಇಟ್ಟಿದ್ದೇನೆ. ಬಂಧಿಸಿಟ್ಟರೆ ಇನ್ನ ಕೆಲಸ ಮುಗೀತಾ? ಅಧಿಕ ಪ್ರಸಂಗಿ. ಬಂಧಿಸಿಟ್ಟಿದ್ದಾನೆ. ಅಮ್ಮನ ಸಿಟ್ಟಿನ ಕಾರಣ ಏನಂತ ಗೊತ್ತಾಯಿತು. ಮಗ ಕುದುರೆಯನ್ನ ಕಟ್ಟಿ ಸುಮ್ಮನೆ ಕುಳಿತಿದ್ದಾನೆ. ಯುದ್ಧ ಸಾರಿ ಕ್ಷತ್ರಿಯ ಪಂಥವನ್ನ ಮೆರೆಸಬೇಕಿತ್ತು. ರಣ ಹೇಡಿಯಂತೆ ಸುಮ್ಮನಿದ್ದಾನೆ ಎಂದು ತಿಳಿದು ಈ ರೀತಿ ಸಿಟ್ಟು. ಅಮ್ಮ, ನಿಮ್ಮ ಮಗ ರಣ ಹೇಡಿ ಎಂದು ತಿಳಿದಿರಾ? ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ತುರಗ ರಕ್ಷಕನಾಗಿ ಬಂದ ಪಾರ್ಥನೊಡನೆ ಯುದ್ಧ ಸಾರಿದ್ದೇನೆ. ಶಕ್ತಿ ಇದ್ದರೆ ತುರಗವನ್ನ ಬಿಡಿಸಿಕೊಂಡು ಹೋಗಲೆಂದು ಹೇಳಿ ಕಳುಹಿಸಿದ್ದೇನೆ. ತವಡ ಹಲ್ಲ ಬಾಯ್ ಮುಚ್ಚು. ಅಮ್ಮ, ನಿಮ್ಮ ಚರಣ ಕೊಂಡಿಸಿ ಬೇಡುತ್ತಿದ್ದೇನೆ. ಅಮ್ಮ, ಯಾಕೆಮ್ಮ ಹೀಗೆ ಒಗಟಾಗಿ ಮಾತನಾಡುತ್ತಿದ್ದೀರಿ? ನಾನು ತಪ್ಪಿದರೆ ತಿದ್ದುವವರು ನೀವು. ನಾನೇನು ತಪ್ಪು ಮಾಡಿದ್ದೇನೆ ಅಮ್ಮ? ಹೇಳಮ್ಮ. ಮಗನೇ, ಮಗನೇ ನೀ ಮತಿ ಕೆಟ್ಟು ನಡೆವಾರಿ ಮಗನೇ ನೀ ಮತಿ ಕೆಟ್ಟು ನಡೆವಾರಿ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವಾರಿ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವಾರಿ ದೀಂ ತೋಂ ದಿದ್ದಿ ಕೃತಕ ಧೀಂ ದೀಂ ತೋಂ ದಿದ್ದಿ ಕೃತಕ ಧೀಂ ದೀಂ ತೋಂ ದಿದ್ದಿ ಕೃತಕ ಧೀಂ ತೋಂ ತದಿನ ಮಗನೆ ನಿಮತಿ ಕೆಟ್ಟು ನಡೆವರೆ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೆ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವಾರೆ ತಾಕಡದ ಧೀಂ ತರಕಡ ಧೀಂ ತರಕಡ ಧೀಂ 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 ತಾಕಡದ ದಿ ತೋಂ ತ ಧೀಂ
ದಿದ್ದಿಂ ದಿಂ ತೋ ಕುಂತಿ ಮಗನ ವಾಜಿಯ ಕಟ್ಟಿದ ದೇವಾರೇ ಸೊಗಸೆ ಸಿಂಹನೊಡನೆ ವೃಷಭಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಮಿಗುವರಿದರೆ ಬದುಕುವುದು ಹ್ಯಾಗೆ ಹಾಗೆ ಮಿಗುವರಿದರೆ ಬದುಕುವುದು ಹ್ಯಾಗೆ ತಾದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ತಾಂ ತತೈ ತಾಂ ತದಿಂ ತಾಂ ತದೇ ಸೊಗಸೆ ಸಿಂಹನೊಡನೆ ವೃಷಭಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಮಿಗುವರಿದರೆ ಬದುಕುವುದು ಹ್ಯಾಗೆ ಹಾಗೆ ಮಿಗುವರಿದರೆ ಬದುಕುವುದು ಹ್ಯಾಗೆ ದದ್ದಿನ ದಿನ ಕದಿನ ದದ್ದಿನ ದಿನ ಕದಿನ ದದ್ದಿನ ದಿನ ಕದಿನ ಮಗನೇ ನಿಮತಿ ಕೆಟ್ಟು ನಡೆವರೆ ಕುಂತಿ ಮಗನ ಮದಿಯ ಕಟ್ಟಿ ತಡೆವಾರೆ ಮಗನೇ ಮಗನೇ, ಅಮ್ಮ, ನಿನ್ನನ್ನು ಈ ವಂಶ ಉದ್ಧಾರಕರನ್ನಾಗಿ ನಿನ್ನನ್ನು ಮಗನಾಗಿ ಪಡೆದೆ. ನೀನು ಇಂಥ ಮತಿಹೀನ ಕೆಲಸವನ್ನು ಮಾಡಬಹುದೇ? ಯಾವುದಮ್ಮ ಮತಿಹೀನ ಕೆಲಸ? ಆ ಕುಂತಿ ಮಹಾಮಾತೆ ಪುತ್ರ ಅರ್ಜುನ ದೇವರಿಂದ ರಕ್ಷಿಸಲ್ಪಟ್ಟ ದುರ್ಗವನ್ನ ಬಂಧಿಸಿದ್ದೀಯಲ್ಲ ಮಗನೇ. ಲಿಖಿತದಲ್ಲಿ ಹೇಳುವಂತೆ ಬಾಳ್ಕೊಳ್ಳುವರ ಕಟ್ಟು ಕಾದುವುದು ಎಂಬುದಕ್ಕಾಗಿ ಕುಪಿತರಾದ ನಾನು ಹಾಗೆ ಮಾಡಿದೆ. ಕಾಡಿನ ಮೃಗರಾಜ ಸಿಂಹದೊಡನೆ ನಾಡಿನ ವೃಷಭವೊಂದು ಹಗೆ ಸಾಧಿಸಿದರೆ ಬದುಕುವುದಾದ್ರೂ ಹೇಗೆ ಮಗನೇ? ಹೌದಮ್ಮ, ಕಾಡಿನ ಮೃಗರಾದ ಸಿಂಹನ ಮರೆಯಂತಿರುವ ಈ ನಿಮ್ಮ ಮಗನ ಮುಂದೆ ಆ ಮೃದಿ ವೃಷಭದಂತಿರುವ ಪಾರ್ಥನ ಪರಾಕ್ರಮ ಮೆರೆಯದು. ಬಾಯ್ ಮುಚ್ಚು. ಆ ಮೃಗರಾಜ ಸಿಂಹ ಅರ್ಜುನ ದೇವರು, ನೀನು ಈ ನಾಡಿನ ವೃಷಭ, ಅವರ ಜೊತೆ ಹಗೆ ಸಾಧಿಸಿದರೆ ಬದುಕುವುದಾದರೆ ಹೇಗೆ? ಅಮ್ಮ, ನಿಮ್ಮ ನಡೆ ನುಡಿ ಎಲ್ಲವೂ ವ್ಯತಿರಿಕ್ತವಾಗಿ ಕಾಣಿಸುತ್ತಾ ಇದೆ. ಮಕ್ಕಳಿಗೆ ತಂದೆ ತಾಯಿ ದೇವರು, ಗುರು ಶಿಷ್ಯರಿಗೆ ಗುರುದೇವರು, ಹೆಂಡತಿಗೆ ಗಂಡ ದೇವರು, ಇದು ಲೋಕದ ನುಡಿ. ಆದರೆ ನೀನು ಇಂದು ಬಂದಂತಹ ವಿರೋಧ ಬಲೋಪಾತನನ್ನು ಮಾತು ಮಾತಿಗೆ ಅರ್ಜುನ ದೇವರು, ಪಾರ್ಥ ದೇವರು ಎನ್ನುವರಲ್ಲ. ಏನಮ್ಮ, ಯಾಕಮ್ಮ ಹೀಗೆ? ಮಗನೇ, ಮಂದ ಬುದ್ಧಿಯನು ನೀ ಮಾಡದೆ ಮಂದ ಬುದ್ಧಿಯನು ನೀ ಮಾಡದೆ ಮುಂದೆ ಕುಂದನೊಂದನು ನಮಗೆ ತಾರದೆ ಮುಂದೆ ಕುಂದನೊಂದನು ನಮಗೆ ತಾರದೆ ತಂದೆಗೆ ರಾಗೋ ನೀ ವೈಭವದಿಂದ ತಂದೆಗೆ ರಾಗೋ ನೀ ವೈಭವದಿಂದ ಕರೆತಂದು ಪಾದಕ್ಕೆ ಎರಗೇಲೋ ಕಂದ ಕರೆತಂದು ಪಾದಕ್ಕೆ ಎರಗೇಲೋ ಕಂದ ಮಂದ ಬುದ್ಧಿಯನು ನೀ ಮಾಡದೆ
ಮುಂದೆ ಕುಂದನೊಂದನು ನಮಗೆ ತಾರದೆ ಮಗನೇ. ಮಗನೇ, ಎಷ್ಟು ಬುದ್ಧಿವಂತರಾದರೂ ಕೆಲವು ಸಲ ಅವಸರದ ನಿರ್ಧಾರದಿಂದ ಮಂದ ಬುದ್ಧಿಯವರಾಗುತ್ತೇವೆ. ಹಾಗೆ ನಿನ್ನ ಕಾರ್ಯವಾಯಿತು. ಯಾಕಮ್ಮ? ನಮ್ಮ ವಂಶಕ್ಕೆ ಕುಂದು ತರುವಂತ ಕಾರ್ಯವಾಯಿತು ಮಗನೇ. ವಿರೋಧಿ ಬಲದಿಂದ ಬಂದಿರುವ ಆ ದುರ್ಗ ರಕ್ಷಕರು ದೇವಾದಿದೇವ ಶ್ರೀಹರಿಯ ಭಾವ ದಶನಾಮಾಂಶಕರೂ ಆದ ಆ ಅರ್ಜುನ ದೇವರು ನಿನ್ನ ತಂದೆ ಮಗು. ಹೋಗು, ಅವರ ಪಾದಕ್ಕೆ ರಘು. ಸಕಲ ಸಂಭ್ರಮದಿಂದ ಅರಮನೆಗೆ ಕರೆತಂದು ಸಕಲ ಸಂಪತ್ತನ್ನು ಅವರಿಗೆ ಅರ್ಪಿಸು. ಅರ್ಜುನ ವೀರಗಂಡುಗಲಿ ಪಾರ್ಥ, ನನ್ನ ತಂದೆ ಅಮ್ಮ, ತಪ್ಪಾಯಿತು. ತಪ್ಪ ಪಾಲಿಸಿ ಕೊಂಬುದೆಲೆ ತಾಯೇ, ತಪ್ಪ ಪಾಲಿಸಿ ಕೊಂಬುದೆಲೆ ತಾಯೇ, ಎನ್ನ ಅಪ್ಪನೆಂದರಿಯಾದಾದೆ ಎಲೆ ತಾಯೇ, ಎನ್ನ ಅಪ್ಪನೆಂದರಿಯಾದಾದೆ ಎಲೆ ತಾಯೇ. ಕ್ಷತ್ರಿ ಪಂಥಕಾಯ ಕ್ಷತ್ರಿ ಪಂಥಕ್ಕಾಗಿ ನಾನು ಎಲೆ ತಾಯೇ, ಕ್ಷತ್ರಿ ಪಂಥಕ್ಕಾಗಿ ನಾನು ಎಲೆ ತಾಯೇ, ಕೃಷ್ಣ ಮಿತ್ರನವಾದಿಯ ತಡೆದೆ ಎಲೆ ತಾಯೇ, ಕೃಷ್ಣ ಮಿತ್ರನವಾದಿಯ ತಡೆದೆ ಎಲೆ ತಾಯೇ. ಕ್ಷತ್ರಿ ಪಂಥಕ್ಕಾಗಿ ನಾನು ಎಲೆದೋಯೇ, ಕೃಷ್ಣ ಮಿತ್ರನವಾದಿಯ ತಡೆದೆ ನೆಲೆ ತಾಯೇ, ದಿಕ್ಕೊಂತ ಇದ್ದದೆ. ಅಮ್ಮ, ತಪ್ಪಾಯಿತು. ಲೋಕೋತ್ತರ ವೀರನಾದ ಆ ಪಾರ್ಥ ನನ್ನ ತಂದೆಯನ್ನು ತಿಳಿಯದೆ ಮೋಸವಾಯಿತು ನನ್ನಿಂದ. ನಮ್ಮ ಕ್ಷತ್ರಿಯ ಪಂಥವನ್ನು ಮೆರೆಸಬೇಕೆಂಬ ದೃಷ್ಟಿಯಿಂದ ನಮ್ಮ ಪರಾಕ್ರಮವನ್ನು ಹೊರಗೆ ಬಚ್ಚಲು ಬಂದ ವಿರೋಧಿಗಳೆಂದು ತಿಳಿದು ಈ ಕೆಲಸ ಮಾಡಿದೆ. ಅಮ್ಮ, ತಪ್ಪಾಯಿತು, ಕ್ಷಮಿಸಿ. ಆದರೆ ಒಂದು ಪ್ರಶ್ನೆ ಕೇಳಿದರೆ ಬೇಸರಿಸಬಾರದು. ಮಗು, ನೀನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯ್ತಲ್ಲ. ಇನ್ನು ಎಷ್ಟು ಬೇಕಾದರೂ ಪ್ರಶ್ನೆ ಕೇಳು, ನಾನು ಉತ್ತರಿಸುತ್ತೇನೆ. ಅಮ್ಮ, ಆ ಅರ್ಜುನ ದೇವರು ನನಗೆ ಅಪ್ಪ ಆದದ್ದು ಹೇಗಮ್ಮ? ಕಂದ, ಕಂದ ಕೇಳಲೋ, ಕಂದ ಕೇಳಲೋ, ಪಾರ್ಥನಂದು ತೀರ್ಥಯಾತ್ರೆಗೆ ಬಂದು ಕೂಡಿದ ಎನ್ನ ಮಿಂದಾರು ದಿವಸ, ಬಂದು ಕೂಡಿದ ನೆನ್ನ ಮಿಂದಾರು ದಿವಸ. ಇಂದು ಕುಲಜ ಒಲಿದಂದು ಗರ್ಭವ
ರಾಜ್ಯ ಎಂದಳ ಜನನಿ ತಂದೆ ಗೊಪ್ಪಿಸು ರಾಜ್ಯವೆಂದಾಳ ಜನನಿ ಇಂದು ಕುಲೋಜನೊಲಿದಂದು ಗರ್ಭವತಾದೆ ತಂದೆ ಗೊಪ್ಪಿಸು ರಾಜ್ಯವೆಂದಾಳ ಜನನಿ ಮಗನೇ ಅಮ್ಮ ಹಿಂದೊಮ್ಮೆ ಪಾಂಡವ ಮಧ್ಯಮರಾದ ಆ ಅರ್ಜುನ ದೇವರು ತೀರ್ಥಯಾತ್ರೆಗೆ ಬಂದವರು ಅಲ್ಲಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ನಮ್ಮಲ್ಲಿ ಅವರಿಗಾಗಿ ಬಂದರು. ಆ ಕಾಲ ನಾನು ವನವಿಹಾರಕ್ಕೆಂದು ತಿಳಿದೆ. ಅಲ್ಲಿ ಅವರನ್ನು ಕಂಡೆ, ಅವರೂ ನನ್ನನ್ನು ಕಂಡರು. ಆಗ ನನ್ನ ತಂದೆ ಹತ್ತಿರ ವಿಚಾರ ತಿಳಿಸಿದಾಗ ನಮ್ಮಿಬ್ಬರನ್ನೂ ಕರೆಸಿ ಮದುವೆ ಮಾಡಿದರು. ಸ್ವಲ್ಪ ಕಾಲ ಕಳೆದ ನಂತರ ಅವರು ತೆರಳಿದರು. ನಂತರ ನೀನು ಹುಟ್ಟಿಕೊಂಡೆ ಮಗನೇ. ಅಮ್ಮ ಅರ್ಥವಾಯಿತು ಸತ್ಯ ವಿಚಾರ ಈಗ ತಿಳಿಯಿತು. ಆದರೆ ಒಮ್ಮೆ ಕುದುರೆಯನ್ನ ಬಂಧಿಸಿ ಯುದ್ಧ ಸಾರಿದ ಮೇಲೆ ಹೇಗಮ್ಮ ಅವನ ಬಳಿ ಹೋಗಲಿ? ಮಗನೇ, ಕಪ್ಪ ಕಾಣಿಕೆಯ ಸಹಿತ ತುರಗವನ್ನು ಮುಂದಿಟ್ಟುಕೊಂಡು ಹೋಗಿ ಅವರ ಪಾದಕ್ಕೆ ನನ್ನ ಹೆಸರು ಹೇಳಿ ಪರಿಚಯ ಮಾಡು. ಆಗ ಅವರ ಮನಸ್ಸು ಮುದಗೊಳ್ಳುತ್ತದೆ. ಸಂಭ್ರಮದಿಂದ ಅರಮನೆ ಕಳೆದುಕೊಂಡು ಬಾ ಮಗನೇ. ಅಮ್ಮ ಆಯ್ತು, ನಮೋ ನಮಃ. ಅದೇ ನಿರೀಕ್ಷೆಯಲ್ಲಿ ಇದ್ದು ಬಿಡು. ಆಯ್ತು ಮಗನೇ. ಯಾರಲ್ಲಿ ದೂತ? ಕಪ್ಪ ಕಾಣಿಕೆ ಎಲ್ಲ ಸಿದ್ಧವಾಗಿದೆಯಾ? ಹಾಗಾದರೆ ಬನ್ನಿ ನನ್ನ ಹಿಂದೆ. ತೈ ತೈ ತದ್ದಿನ ಧೇಮ್ ತದ್ದಿನ ತಾತೈ ತದ್ದಿನ ಧೇ ತಾಗರ್ಕ ತರಗಡ ಗರ್ಕಾದಿ ತಾತೈ ತದ್ದಿನ ಧೇಮ್ ಧೇಮ್ ತದ್ದಿನ ಧೇಮ್ ಧೇಮ್ ತದ್ದಿನ ಧೇಮ್ 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 ತಾ ತಾದೇಂ ತತ್ತಾದೇಂ ತಾತೈ ತತ್ತಾದೇಂ ತಾದೇಂ ತತ್ತಾದೇ ತಾದೇಂ ತತ್ತಾದೇಂ ತಾತೈ ತತ್ತಾದೇಂ ತಾದೇಂ ತತ್ತಾದೇ ಅರ್ಜುನಯ್ಯ, ಹಂಸಧ್ವಜ ನೀಲಧ್ವಜಾದಿಗಳೇ, ಚಂದ್ರವಂಶದ ಅರಸು ಮಕ್ಕಳಲ್ಲಿ ಸಾಧುಗುಣ ಸಂಪನ್ನನು ಸಕಲ ಶಾಸ್ತ್ರ ಕೋವಿದನೂ ಆದ ಯುವಜಾತ ಧರ್ಮರಾಯನು ಬಂಧು ಹತ್ಯೆ ದೋಷ ಪರಿಹಾರಕ್ಕಾಗಿ ಅಶ್ವಮೇಧವನ್ನ ಕೈಗೊಂಡು ಪಂಚವರ್ಣದ ತುರಗವನ್ನ ಪೂಜಿಸಿ ಕಪ್ಪ ಕಾಣಿಕೆಗಳನ್ನ ಪಡೆಯಲೋಸುಗ ದೇಶಗಳ ಸಂಚರಣೆಗೆ ಬಿಟ್ಟಿದ್ದಾರೆ.
ಶ್ರೀಹರಿಯ ಪೂರ್ಣಾನುಗ್ರಹದಿಂದ ರಕ್ಷಕನಾಗಿ ಮಧ್ಯಮ ಪಾಂಡವ್ಯಾದ ನಾನೇ ಹೊರಟು ನಿಂತಿದ್ದೇನೆ. ಹಸ್ತಿನಾವತಿಯಿಂದ ಹೊರಟ ನಮ್ಮ ಸೇನೆ ಅನೇಕ ರಾಜ ಮಹಾರಾಜರನ್ನ ಮಣಿಸಿ ಕಪ್ಪ ಕಾಣಿಕೆಗಳನ್ನ ಸಂಗ್ರಹಿಸಿ ಈಗ ಈ ಮಣಿಪುರವನ್ನ ಪ್ರವೇಶ ಮಾಡಿದೆ. ಇಲ್ಲಿಯ ಅರಸ ಬಬ್ರುವಾಹನ ನಮ್ಮ ಕುದುರೆಯನ್ನ ಕಟ್ಟಿ ಯುದ್ಧ ಸಾರಿದ್ದಾನೆ. ಅಂತೆಯೇ ಸೂರ್ಯೋದಯಕ್ಕೆ ಸರಿಯಾಗಿ ನಮ್ಮ ಸೇನೆ ಯುದ್ಧ ಸನ್ನದ್ಧರಾಗಿ ನಿಂತಿದ್ದೇವೆ. ಬಬ್ರುವಾಹನನ ಪರ ನಿರೀಕ್ಷೆಯಲ್ಲಿರೋಣ. ನಮ್ಮ ಕೋವಿದಶ್ವ ತಡೆದುಕೊಂಡ ವೀರನೀತ. ಮಂತ್ರಿ ಮಾರ್ಬಲಗಳಿತ್ತು ವೀರನೀತ. ಮಂತ್ರಿ ಮಾರ್ಬಲಗಳಿತ್ತು ವೀರನೀತ. ಮಂತ್ರಿ ಮಾರ್ಬಲಗಳಿತ್ತು ವೀರನೀತ. ಮಂತ್ರಿ ಮಾರ್ಬಲಗಳಿತ್ತು ವೀರನೀತ. ಹಯ ಮುಂತಾಗಿ ಮರಳಿ ತಂದ ವೀರನೀತ. ಹಯ ಮುಂತಾಗಿ ಮರಳಿ ತಂದ ವೀರನೀತ. ಅಮರಾಯನಾತ್ಮಜನೋ ಅಮರಾಯನಾತ್ಮಜನೋ ವೀರನೀತ. ವೀರನೀತ. ವೀರರೇ, ಸುರಗದ ಲಿಖಿತವನ್ನು ಓದಿ ಸುರಗ ಬಂಧಿಸಿ ದುರಾಕಾಂಕ್ಷಿಯಾದ ಈ ವೀರ ಈ ದೇಶದ ರಾಜಕುಮಾರನೇ. ಮಂದಿ ಮಾರ್ಬಲ ಬೇಕಾದಷ್ಟಿದೆ ಎಂಬುದು ಸೇನಾ ಬಲವನ್ನು ಕೂಡಿಕೊಂಡ ಬಂದ ರೀತಿಯನ್ನು ನೋಡಿದರೆ ತಿಳಿಯುತ್ತದೆ. ಆದರೆ ಮೊದಲೇ ಸೋಯನ್ನೊಪ್ಪಿಕೊಂಡು ಷಂಢರಂತೆ ಪಾದಕಾನತನಾದ ಈತ ಗಂಡಸಲ್ಲವೇನೋ ಎಂಬ ಭಾವನೆ ಮೂಡುತ್ತಿದೆ. ಮಂತ್ರಿಯವರೇ, ನಾವೇ ಮಾಡಿದ ತಪ್ಪಿದು. ಯಾಕೆಂದರೆ ನಮ್ಮ ಪರಿಚಯ ಹೇಳದೆ ವಂದಿಸಿಕೊಂಡಾಗ ಅವರಿಗೆ ಈ ರೀತಿಯ ಸಂಶಯ ಬರುವುದು ಸ್ವಾಭಾವಿಕ. ಹಾಗಾಗಿ ಪರಿಚಯ ಹೇಳಿಕೊಳ್ಳುತ್ತಿದ್ದೇನೆ.
ತಾತ ಭಿನ್ನಪ್ಪ ಕೇಳೆನ್ನ ತಾತ ಭಿನ್ನಪ್ಪ ಕೇಳೆನ್ನ ಮಾತಲಾಲಿಸು ಎನ್ನ ಮಾತಲಾಲಿಸು ಭೂತಳೆ ಜಾನ ಮಾಡಿದ ಪಾತಕ ಉದ್ಧರಿಸಯ್ಯ ಭೂತಳೆ ಜನ ಮಾಡಿದ ಪಾತಕ ಉದ್ಧರಿಸಯ್ಯ ಪಾರ್ಥಿವ ಪಂಥದಿ ಭಯ ಕರ್ತವ್ಯವೆಂದು ಕಟ್ಟಿದೆ ಪಾರ್ಥಿವ ಪಂಥದಿ ಭಯ ಕರ್ತವ್ಯವೆಂದು ಕಟ್ಟಿದೆ ತೀರ್ಥಯಾತ್ರೆಗೆ ನೀ ಬಂದ ಗುತ್ತ ಪೇಳ್ದಳು ಜನನಿ ತೀರ್ಥಯಾತ್ರೆಗೆ ನೀ ಬಂದ ಗುತ್ತ ಪೇಳ್ದಳು ಜನನಿ ದಿನ ತೈತ ದಿನ ದಿನದೇ ಭೂತಳೇಶ, ನಾನು ತಪ್ಪು ಮಾಡಿದ್ದೇನೆ ಅಂತನಿಸುತ್ತಾ ಇದೆ. ಯಾಕೆ ಎಂದರೆ ಕುದುರೆಯ ಬಿರುದಾವಳಿಯ ಪತ್ರ ನೋಡಿ ಕ್ಷತ್ರಿಯ ಪೌರುಷ ಪ್ರದರ್ಶನವೇ ಕರ್ತವ್ಯ ಎಂದು ತಿಳಿದು ತುರಗವನ್ನ ಬಂಧಿಸಿದೆ. ಆದರೆ ಆ ಕಾಲ ವರ್ತಮಾನ ತಿಳಿದ ತಾಯಿ ಚಿತ್ರಾಂಗದಾದೇವಿ ಅಂದು ನೀವು ತೀರ್ಥಯಾತ್ರೆಗೆ ಬಂದವರು ಅವರನ್ನು ವಿಧಿವತ್ತಾಗಿ ಮದುವೆಯಾಗಿ ನನ್ನ ಜನನಕ್ಕೆ ಕಾರಣರಾದಿರಿ ಎಂಬುದನ್ನು ನೆನಪಿಸಿದರು. ತಿಳಿಯದೆ ಎಸಗಿದ ತಪ್ಪು ಕಪ್ಪ ಕಾಣಿಕೆ ದುರಗ ಸಹಿತ ಪಾದಕ್ಕೊಪ್ಪಿಸಿ ಕ್ಷಮೆಯಾಚಿಸಲು ಬಂದವರು. ಈ ನಿಮ್ಮ ಸುಕುಮಾರ ಮಣಿಪುರಾಧೀಶ ಬಬ್ರುವಾಹನ ಸ್ವೀಕರಿಸಬೇಕು ಜನಕ. ಓ ಇಂದ್ರಜಾತ, ಏನಿದು? ಇಂದ್ರಜಾತ ಕೇಳು ಮಾತಾ ಇಂದ್ರಜಾತ ಕೇಳು ಮಾತಾ ಇಂದು ಕುಲಾಧೀಪ ಖ್ಯಾತ ಇಂದು ಕುಲಾಧೀಪ ಖ್ಯಾತ ಕಂದನಾಳಿಷ್ಟು ಕೋಪವಿದೇಕೆ ಪರಾಕೆ ತೋಂತ ಕಿಟತ ದಿತ್ತ ದಯತ್ತ ತಿನ್ನದೆ ಇಂದ್ರಜಾತ, ಪ್ರಕೃತ ನಡೆದ ಘಟನೆಯಿಂದ ತಾವೇಕೆ ಕ್ರೋಧಗೊಂಡಿದ್ದೀರೋ ಗೊತ್ತಿಲ್ಲ. ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ್ದಾನೆ. ತಮ್ಮ ಮಗ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಕೇ? ಚಿಕ್ಕಪ್ಪ ತಪ್ಪು ಮಾಡಿದ್ದೇನೆ ಎಂದು ಆತನಿಗೆ ಅಂಜಿಕೆ ಇಲ್ಲ. ನೇರ ಸ್ವಭಾವವನ್ನು ಹೊಂದಿದವನಾಗಿ ತಾಯಿ ಹೇಳಿದ ಮೇಲೆ ತನಗೆ ತಿಳಿಯಿತು ಎಂದಿದ್ದಾನೆ. ಯಾವ ಹೆಣ್ಣಾದರೂ ಯಾರನ್ನು ತನ್ನ ಗಂಡ ಎಂದು ಹೇಳಲು ಸಾಧ್ಯವಿದೆಯೇ? ಅದರಲ್ಲಿಯೂ ಆತನನ್ನು ಪರೀಕ್ಷಿಸುವಾಗ ಸೂರ್ಯನಂತೆ ತೇಜಸ್ಸುಳ್ಳವನಾಗಿ ನಿಮ್ಮಂತೆಯೇ ಮದನ ರೂಪವನ್ನು ಪಡೆದವನಾಗಿ ವೀರ ಕೆಚ್ಚು ಮುಖದಲ್ಲಿ ಬಿಂಬಿಸುತ್ತಾನೆ. ನಡೆ, ನುಡಿ, ನಿಲುವು, ಗಾಂಭೀರ್ಯ ಎಲ್ಲವೂ ನಿಮ್ಮನ್ನೇ ನೆನಪಿಸುತ್ತಿವೆ. ಹಾಗಾದರೆ ಏಕೆ ಅನುಮಾನ? ಓ ಹಂಸಕೇತನಾದಿಗಳೇ, ಹಂಸಕೇತನಾದಿಗಳಲ್ಲೋ ಕೇಳಿ ಹಂಸಕೇತನಾದಿಗಳಲ್ಲೋ ಕೇಳಿ ಹಂಸಕೇತನಾದಿಗಳಲ್ಲೋ ಕೇಳಿ ವಂಶಪರಾದಿಗುಪಾಯವ ಬೇಳಿ ವಂಶಪರಾದಿಗುಪಾಯವ ಬೇಳಿ ಎನ್ನಾತ್ಮಜಾನಾದರೆ ತಡೆದೋ ಯಜ್ಞದ ಓಜಿ ಎನ್ನಾತ್ಮಜಾನಾದರೆ ತಡೆದ ಯಜ್ಞದ ಓಜಿ ಭಿನ್ನೋಣದಲ್ಲಿ ತಂದು ಮರಳಿ ಇತ್ತಪನೆ ಭಿನ್ನೋಣದಲ್ಲಿ ತಂದು ಮರಳಿ ಇತ್ತಪನೆ ಮರಳಿ ಇತ್ತಪನೆ
ಹೊನ್ನ ಕಾಣಿಕೆ ಕೊಟ್ಟು ಹೊರಳಿ ಪಾದದ ಮೇಲೆ ಹೊನ್ನ ಕಾಣಿಕೆ ಕೊಟ್ಟು ಹೊರಳಿ ಪಾದದ ಮೇಲೆ ತನ್ನೋಳು ಭೀತಿಗೊಂಡು ತಲೆಯ ತಗ್ಗಿಪನೆ ತನ್ನೋಳು ಭೀತಿಗೊಂಡು ತಲೆಯ ತಗ್ಗಿಪನೆ ತಲೆಯ ತಗ್ಗಿಪನೆ ಹೌದಗೆ ತನಾದಿಗಳೆಲ್ಲ ಕೇಳಿ ಓ ಹಂಸಕೇತನಾದಿಗಳೇ, ಅವನಾಡಿದ ಮಾತುಗಳನ್ನ ಕೇಳಿ ನೀವೆಲ್ಲ ಸಂಶಯಚಿತ್ತರಾಗಿದ್ದೀರಿ. ಹೌದು. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತದೆ. ಏನದು? ನಮ್ಮ ವಂಶಕ್ಕೆ ಕಳಂಕಪ್ರಾಯವಾದ ಅವನೇ ಈ ವರ್ತನೆ ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ನನ್ನ ಆತ್ಮ ಸಂಭವನೆ ಹೋದಂತಾದರೆ ಕಟ್ಟಿದ ವಾಜಿಯನ್ನು ಕಪ್ಪ ಕಾಣಿಕೆಗಳನ್ನು ಮರಳಿ ತಂದೊಪ್ಪಿಸುವನೇ, ಭೀತಿಗೊಂಡು ತಲೆ ತಗ್ಗಿಸಿ ನಿಲ್ಲುವನೇ. ಇಂಥ ಷಂಢ ನಮ್ಮ ವಂಶದಲ್ಲಿ, ಅದು ನನ್ನ ಕುಮಾರನಾಗಿ ಜನಿಸುವನೇ. ಹಾಗಾದರೆ ತಾಯಿ ಚಿತ್ರಾಂಗದೆಯ ಚರಿತ್ರೆ ನೆನಪಿಸಿದನಲ್ಲ, ಇದು ಸುಳ್ಳಾಗಲು ಸಾಧ್ಯವೇ? ಇರುತ್ತಾರೆ ಕೆಲವರು ದೊಡ್ಡವರ ಹೆಸರು ಹೇಳಿ ಬಾಯಿ ಮುಚ್ಚಿಸುವವರು. ಹಾಗೆಯೇ ಆ ಚಿತ್ರಾಂಗದೆ ತನ್ನ ಮಿತ್ರರನ್ನ ಕೂಡಿ ವಿಚಿತ್ರವಾದ ಗರ್ಭ ತೋಡಿ ಈತನನ್ನ ಪಡೆದಿರಬೇಕು. ಅಲ್ಲವಾದರೆ ಕ್ಷತ್ರಿಯ ಹೌದು ಅಂತಾದರೆ ಕಟ್ಟಿದ ವಾಜಿಯನ್ನು ಹಾಗೂ ಈ ರೀತಿ ಶರಣು ಬರುವುದುಂಟೆ? ಹಾಗಾದರೆ ನಿಮಗೆ ಮಕ್ಕಳೇ ಇಲ್ಲವೇ? ಇದ್ದ, ಒಬ್ಬನಿದ್ದ, ಆದರೆ ಈಗ ಇಲ್ಲ. ಕಂದರೇನಾಗೆ ಇಲ್ಲ ಕಾಂತೇದು ಭದ್ರೆಯೋಳು ಕಂದರೇನಾಗೆ ಇಲ್ಲ ಕಾಂತೇದು ಭದ್ರೆಯೋಳು ನಂದನನ ಭೀಮನ್ಯು ಓರ್ವತ ಪುಟ್ಟಿ ನಂದನನ ಭೀಮನ್ಯು ಓರ್ವತ ಪುಟ್ಟಿ ಮುಂದುವರಿದು ರಣದಿ ಮುರಿದು ರಾಯರನೆಲ್ಲೋ ಮುಂದುವರಿದು ರಣದಿ ಮುರಿದು ರಾಯರನೆಲ್ಲೋ ಸಂದನು ಸುರಪುರಕ್ಕೆ ಇಂದು ಕುಲಾಧಿಪನೋ ಸಂದನು ಸುರಪುರಕ್ಕೆ ಇಂದು ಕುಲಾಧಿಪನು ಇಂದು ಕುಲಾಧಿಪನು ಕಂದಾರನಾಗೆ ಇಲ್ಲ ಕಾಂತಿ ಸುಭದ್ರೆಯಳು ನಂದನನ ಭೀಮನ್ಯು ಓರ್ವಾತ ಪುಟ್ಟಿಲ್ ಮಕ್ಕಳಿಲ್ಲ ಎಂದು ಯಾವ ಬಾಯಲ್ಲಿ ಹೇಳಲಿ? ಇದ್ದ, ಒಬ್ಬನಿದ್ದ, ಅವನೇ ಸಿಂಹದ ಮರಿಯಂತಿದ್ದ ಅಭಿಮನ್ಯು. ಅಭೇದ್ಯವಾದ ಚಕ್ರವ್ಯೂಹ ಕೋಟೆಯನ್ನು ಕೋಡೆಗಟ್ಟಿ ಅಧಿರಥ ಭಾರತರನ್ನೆಲ್ಲ ಚಿತ್ರಗೊಳಿಸಿದ ಮಹಾಕಲಿ. ವಿರೋಧಿಗಳ ವಂಚನೆಗೆ ಬಲಿಯಾಗಿ ಸುರಪುರ ಸೇರಿದ ಅವನೇ ಚಂದ್ರವಂಶದ ಮಹೋನ್ನತ ಗುಡಿ. ನನ್ನ ಮಗ ಈಗ ಇಲ್ಲ. ಹಾಗಾದರೆ ಈತ ಜಂಬುಕವ ಜನಿಸುವುದ ಜಂಬುಕವ ಜನಿಸುವುದ ಸಿಂಹ ದುದರದಳು ಹೆಮ್ಮೇಡಿ ತೊಲಗು ಹೆಮ್ಮೇಡಿ ತೊಲಗು ತೊಲಗಿನದ ಸಿಂಹದ ಉದರಗಳು ಜಂಬೂಕ ಬಂದು ಜನಿಸಲು ಸಾಧ್ಯವೇ? ಈತ ಹೆಮ್ಮೇಡಿ ನಯವಂಚಕ
ಕಾಲದಲ್ಲಿ ನಿನ್ನನ್ನು ಕೆಡವದೆ ಹೋದರೆ ಶೇಷರಾಜನ ಮೊಮ್ಮಗನೇ ನಾನಲ್ಲ ಎಂದು ತಿಳಿ. ಅಲ್ಲಿ ದೂತ ಕಪ್ಪವನ್ನು ತೆಗೆದುಕೊಂಡು ಹೋಗಿ. ಅಯ್ಯ ಮಣಿಪುರಾಧೀಶ ಕೃಷ್ಣಕುಮಾರ, ಈ ಪ್ರದ್ಯುಮ್ನಾಡುವ ಮಾತನ್ನ ಕೇಳು. ಎಣಿಕೆ ಏನಿದೆಯೋ ಅದೆಲ್ಲ ದಾರಿ ತಪ್ಪುವಂತಾಯಿತು. ನೀನು ಮಣಿಪುರಕ್ಕೆ ಅಧೀಶನಿರಬಹುದು, ಆದರೆ ಮಕ್ಕಳಾಟಿಕೆ ಪ್ರಾಯ. ಸ್ವಲ್ಪ ಯೋಚಿಸು. ಮೊದಲೇ ಕಾಲಿಗೆರಗಿದರೆ ನೀನು ಅಪಾಯದಿಂದ ಪಾರಾಗಬಹುದು. ದೇವರ ಮಗ ಮನ್ಮಥನಾಡುವ ಮಾತೋ ಇದು. ಶಿವಪಾರ್ವತಿಯರನ್ನು ಒಂದು ಮಾಡಲು ಹೋಗಿ ಸುಟ್ಟು ಬೂದಿಯಾಗಿ ಹೋದವನು ಮರಳಿ ಕೃಷ್ಣಕುಮಾರನಾಗಿ ಜನಿಸಿದೆಯ. ಆ ಸಿಟ್ಟನ್ನು ನನ್ನಲ್ಲಿ ಕೋರಿದರೆ ನಡೆಯೋ ಹಿಂದೆ ಈಗ ಪರೀಕ್ಷಿಸಿ ನನ್ನ ಶಿರದ ಪರಿಹಾರ. ಮುಚ್ಚೋ ಬಾಯಿ. ಮೊನ್ನೆ ಹುಟ್ಟಿ ಈಗ ಕಣ್ಣು ತೆರೆಯುತ್ತಿರ ನಿನಗೆ ನಮ್ಮ ಜನ್ಮಾಂತರದ ಕಥೆಯನ್ನು ಗೊತ್ತು. ಯಾರೋ ಹೇಳಿದ್ದನ್ನ ಕೇಳಿ ಕಂಠಪಾಠ ಮಾಡಿ ಬಂದು ಒದರುತ್ತಿರುವೆ. ಈಗ ನಿನ್ನ ಶರವನ್ನ ಕಡಿಗೆ ಎಳೆದಿದ್ದೇನೆ. ಪ್ರತಿ ಶರದಿಂದ ನನ್ನ ಬಾರುಗಡಿಸುವ ಚಂದವನ್ನು ನೋಡು. ನೀನು ವಿಲಂಬಿಸದೆ ಉಳಿದವರು ಬಾರಲು ಮುಂದೆ ಬಾ ಮುಂದೆ. ತನ್ನ ಪಿತನ ಬಲವ ಗೆಳೆದು ತನ್ನ ಪಿತನ ಬಲವ ಗೆಳೆದು ಘನ್ನ ಘಾತಕ ಬಬ್ರವಾನ ಘನ್ನ ಘಾತಕ ಬಬ್ರವಾನ ತೈತ ದಿನ ತ್ಯಂತ ದಿನ ತೈತ ದಿನ ದಿತಿಂ ದಿತಿಂ ಎನ್ನೊಡನೆ ಜನತೆ ನೋಡು ಕರ್ಣ ಜಾತನೋ. ಬಬ್ರುವಾಹನ ಜಗತ್ತಿನಲ್ಲಿಯೇ ವೀರಾದಿವೀರ ಎನಿಸಿದ ತನ್ನ ಪಾರ್ಥನ ಬಲವನ್ನು ಗಾರುಗೆಡಿಸಿದ ಕ್ಷಣ ನೀನೊಬ್ಬ ವೀರ ಅಂತಾಗಲಾರೆ. ಈಗ ಆ ಮಹಾಭಾರತದ ಕರ್ಣನ ಸುಕುಮಾರ ವೃಷಕೇತುವನ್ನು ಕೆಣಕಿ ನೋಡು. ಕರ್ಣ ಸುಕುಮಾರನೋ ನೀನು, ಒಳ್ಳೆದಾಯಿತು.
ಬಗೆಯ ಕರ್ಣ ಗೆಳೆದು ಬಗೆಯ ಕರ್ಣ ಗೆಳೆದು ಪಾರ್ಥ ಮಗನ ಒದಗೆ ಕೈಯ ಬಗೆಯ ಮಗನ ಒದಗೆ ಕೈಯ ಬಗೆಯ ದೈತ್ಯ ದಿನ ಧೆಂತ ದಿನ ದೈತ್ಯ ದಿನ ಬಗೆಯ ವಿಂಗಡಿಸಿದ ಎನ್ನುತ್ತ ನಗುತ್ತಲೆಚ್ಚನು ಧಿಂ ತೊಂ ತಂ ಧಿಂ ತೊಂ ತಗಿಟತೆ ವಶಕೇತ ಅಲ್ಪರಿಗೆ ಐಶ್ವರ್ಯ ಬಂದಾಗ ಮದ ತುಂಬಿ ಪೂರ್ವಾಫಲದ ಬಗ್ಗೆ ಯೋಚನೆ ಇರುವುದಿಲ್ಲ. ಯಾಕೆ ಈ ಮಾತು? ಯಾರಿಗಾಗಿ? ಈ ಮಾತು ನಿನ್ನ ಕುರಿತಾಗಿ ಆಡುತ್ತಾ ಇದ್ದೇನೆ. ಯಾಕೆಂದರೆ ಭಾರತ ಯುದ್ಧದಲ್ಲಿ ನಿನ್ನ ತಂದೆಯನ್ನು ಕೊಂದು ಕಳೆದವರು ಪಾಂಡವರು, ಅದರಲ್ಲಿಯೂ ಈ ಅರ್ಜುನ. ನೀನವರಲ್ಲಿ ಬದ್ಧ ವೈರವನ್ನ ತಾಳಬೇಕಿತ್ತು. ಅವರು ನಿನ್ನನ್ನು ಪ್ರೀತಿಸಿ ಒಡಗೂಡಿಕೊಂಡರು. ಅದೇ ನಿನಗೆ ಹೆಚ್ಚಂತ ಅನಿಸಿತು. ಈಗ ವೈರ ಕುಡಿಯನ್ನ ಕುಂದಿಸಲು ವಿರೋಧಿಗಳ ಮೂಲಕ ಬಂಧಿಸುವ ತಂತ್ರವನ್ನ ಹೂಡಿದ್ದಾರೆ. ಹಾಗಾಗಿ ನಿನ್ನನ್ನು ನನ್ನಲ್ಲಿ ಯುದ್ಧಕ್ಕೆ ಕಳುಹಿಸಿದ್ದಾರೆ. ಬೇಡ ನಿನಗೆ, ತೆರಳೋ ಹಿಂದೆ. ಸಾಕು ಮಾಡೋ. ಪಾಂಡವರ ನಡೆ ನುಡಿ ಸತ್ಯ ಧರ್ಮ ಪರಿಯೇನು ಎಂದು ನಿನ್ನಂತಹ ಅಲ್ಪರಿಗೆ ತಿಳಿಯದು. ನಿನಗೆ ಸಾಯುವ ಕಾಲಕ್ಕೆ ನಮ್ಮ ವಿರೋಧ ಕಟ್ಟಿಕೊಳ್ಳುವ ದುರ್ಬುದ್ಧಿ ಬಾ ಮುಂದೆ. ಗೆಲ್ಲುವ ಮಾನವರೇ ಇಲ್ಲದಿರುವಾಗ ನೀನೇನು ಮಹಾ ಹೆಚ್ಚೇಕೆ? ಶಿವನಿಗೂ ಸರಿಸಮಾನ ಎಂದರೆ ತಪ್ಪಾಗಲಾರದು. ಓಹೋ, ನನ್ನ ಬಲದ ಕೆಲವರನ್ನು ನೀನು ಗೆದ್ದಾಕ್ಷಣ ಈ ಪಾರ್ಥನಿಗೆ ಸರಿಸಾಟಿಯಾಗಲಾರೆ. ಕೆಚ್ಚುತನ ತೋರಬೇಕೆಂದಿದ್ರೆ ಈ ಪಾರ್ಥನಲ್ಲಿ ತೋರು. ನೀನು ಸತ್ತವರು ನಿನ್ನವರಿಗೆ ವರ್ತಮಾನ ಕೊಡುವುದು ಜನನದಿಂದದಂತೆ ಮಾಡುತ್ತೇನೆ. ಬಾ ಮುಂದೆ.
ಪಾಂಡು ಸುತರಿಗೆ ಅಗೆಗನಾದೆನು ಪಾಂಡು ಸುತರಿಗೆ ಮೊಗವ ಕೃಷ್ಣನಿಗೆಂತು ತೋರುವೆನೆನುತ್ತ ಮೊಗವ ಕೃಷ್ಣನಿಗೆ ಎಂತು ತೋರುವೆನೆನುತ್ತ ಚಿಂತಿಸಿದ ಅಘವ ಪೊತ್ತೆನು ಪಿತನ ಛೇದಿಸಿ ಅಮ್ಮ, ಏನಾಡಿದೆ ಏನಾಡಿದೆ? ಹೌದಮ್ಮ, ನಾನು ಪಾಪಿಷ್ಠನಾದೆ, ತಂದೆಯನ್ನು ಕೊಂದ ಕುಟುಕನಾದೆ. ನಾಸ ಹೊತ್ತು ಹೆತ್ತು ಸಾಕಿದ ತಾಯಿಗೆ ವೈದಿಕ ದೀಕ್ಷೆ ತೊಡಿಸಿದೆ. ಪಾಂಡವರಿಗೆ ಹಾಗೆಯಾದೆ. ನಾನು ಹೇಗೆ ಕೃಷ್ಣನಿಗೆ ಮುಖ ತೋರಿಸುತ್ತೇನೆ? ನಾನು ನಿಮ್ಮ ಮುಖ ನೋಡಲಾರ, ಪ್ರಪಂಚವನ್ನೇ ನೋಡಲಾರ. ಹಾಗಾಗಿ ನಿಮ್ಮ ಮಗ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ನಿಲ್ಲು, ನಿಲ್ಲು. ನಿನ್ನ ತಂದೆಯನ್ನು ಎಬ್ಬಿಸಲು ಒಂದು ಉಪಾಯವಿದೆ. ಉಪಾಯವೇ? ಏನಮ್ಮದು ಹೇಳಿ. ಪಾತಾಳದಲ್ಲಿರುವ ನನ್ನ ತಂದೆಯಾದ ಶೇಷರಾಜರ ಬಳಿ ಒಂದು ಸಂಜೀವನ ಮಣಿ ಇದೆ. ಅದನ್ನು ನೀನು ತೆಗೆದುಕೊಂಡೇ ಬಂದೆಯಾದರೆ ನಿನ್ನ ತಂದೆಯನ್ನು ಎಬ್ಬಿಸಬಹುದು ಮಗನೇ. ಹೌದಮ್ಮ, ಈಗಲೇ ಹೋಗಿ ತರುತ್ತೇನೆ. ಅಯ್ಯೋ ಮಗನೇ, ನಿನ್ನ ತಂದೆ ಶಿರವೇ ಕಾಣಿಸುತ್ತಿಲ್ಲವಲ್ಲ. ಹೀಗೇನು ಮಾಡುವುದು? ಸದಾ ಕಾಲ ಪಾಂಡವರನ್ನು ರಕ್ಷಿಸುತ್ತಿರುವ ಆ ಶ್ರೀಹರಿಯನ್ನೇ ಧ್ಯಾನಿಸೋಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಬಂದ ತಕ್ಷಣದೋಳಲ್ಲಿಗೆ ತೋಂತ ಕಿಟತ ದಿತ್ತ ದಯತ ದಿನಧೆ ಕಾಪಾಡು ಕಾಪಾಡು. ಚಿತ್ರಾಂಗದೆ, ಬಬ್ರುವಾಹನ ಹೇಳಿ ಎದ್ದೇಳಿ. ನಾನು ಎಲ್ಲವನ್ನೂ ಅರ್ಥೈಸಿಕೊಂಡೇ ಬಂದಿದ್ದೇನೆ. ಪಾರ್ಥನ ಶಿರವಿಲ್ಲ ಎಂದು ಚಿಂತಿಸಬೇಡಿ. ಈ ನನ್ನ ಕೃಷ್ಣಾವತಾರದಲ್ಲಿ ನಾನು ಅಖಂಡ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೇ ಹೌದಾದರೆ ಈ ನನ್ನ ಸುದರ್ಶನ ವಿರೋಧಿಯನ್ನು ಮರ್ದಿಸಿ ಪಾರ್ಥನ ಶಿರ ಎತ್ತುಕೊಂಡು ಬರಲಿ. ಇಗೋ ನೋಡಿ, ಪಾರ್ಥನ ಶಿರವು ಬಂದು ಸೇರಿದೆ, ಮುಂಡದೊಂದಿಗೆ ಜೊತೆಗೂಡಿದೆ. ತನ್ನಂತಹ ಸಂಜೀವನಿಯಿಂದ ಪಾರ್ಥ, ವೃಷಕೇತು, ಪ್ರದ್ಯುಮ್ನಾದಿಗಳನ್ನು ಎಬ್ಬಿಸುತ್ತೇನೆ. ದೇವಾ ನಮೋ ನಮಃ. ಏನಿದೆಲ್ಲ? ಇವರೆಲ್ಲ ಯಾರು? ನೀವೆಲ್ಲ ಯಾಕಿಲ್ಲಿದ್ದೀರಿ? ಪಾರ್ಥ, ದೇವಾ, ಇವೆಲ್ಲ ಏನು? ಇವಕ್ಕೆಲ್ಲ ಕಾರಣವೇನು ಎಂದು ನಾನು ನಿನಗೆ ಹೇಳುತ್ತೇನೆ. ಸುರ ನದಿಯ ಶಾಪದಲ್ಲಿ ಆಯಿತು
ಪರಿಭವವು ನಿನಗೆಂದು ಸುರ ನದಿಯ ಶಾಪದಲ್ಲಿ ಆಯಿತು. ಪರಿಭವವು ನಿನಗೆಂದು ತರುಣನಲ್ಲಿ ತಪ್ಪಿಲ್ಲೆನುತ್ತಾ ತರುಣನಲ್ಲಿ ತಪ್ಪಿಲ್ಲೆನುತ್ತಾ ತೋರ್ದರಸಿಯರನು ತರುಣನಲ್ಲಿ ತಪ್ಪಿಲ್ಲೆನುತ್ತಾ ತೋರ್ದರಸಿಯರನು ಭಾರತ ಯುದ್ಧದಲ್ಲಿ ಭೀಷ್ಮನ ಮರಣ ನಿನ್ನಿಂದಾದಾಗ ತಾಯಿ ಗಂಗೆಯಿಂದ ನಿನಗೆ ಶಾಪ, ನಿನ್ನ ಮಗನಿಂದಲೇ ನಿನಗೆ ಮರಣ ಬರಲಿ ಎಂದು. ಆಗ ಜ್ವಾಲೆಯೊಬ್ಬಳು ನಿನ್ನ ಮೇಲೆ ಹಗೆ ಸಾಧಿಸುತ್ತಿದ್ದಳು. ಅವಳು ಬಾಣವಾಗಿ ಬಬ್ರುವಾಹನನ ಬತ್ತಳಿಕೆಯನ್ನು ಸೇರಿ ನಿನ್ನ ಮರಣಕ್ಕೆ ಕಾರಣವಾದಳು. ನಾಗಲೋಕದ ಧೃತರಾಷ್ಟ್ರ ಎಂಬುವರಗ ನಿನ್ನ ಶಿರವನ್ನು ಕಚ್ಚಿಕೊಂಡು ಹೋಗಿದ್ದ. ಈ ನನ್ನ ಸುದರ್ಶನ ವಿರೋಧಿಯನ್ನು ಮರ್ದಿಸಿ ನಿನ್ನ ಮಗ ತಂದ ಸಂಜೀವನ ಮಣಿಯಿಂದ ನಿನ್ನನ್ನು ಬದುಕಿಸಿದೆ. ಹೌದಾ? ಹೋಗು ಚಿತ್ರಾಂಗದೆ, ಹಾಗೂ ನಿನ್ನ ಮಗ ಬಬ್ರುವಾಹನನನ್ನು ಸಂತೈಸು. ಚಿತ್ರಾಂಗದೆ, ಸಕಲ ರಾಜ್ಯವನ್ನು ಸಂಪತ್ತನ್ನು ನಿಮಗೆ ಒಪ್ಪಿಸಿದ್ದೇನೆ. ಇಂದು ರಾತ್ರಿ ಇಲ್ಲೇ ಉಳಿದು ನಾಳೆ ನಿಮ್ಮ ದಿಗ್ವಿಜಯವನ್ನು ಮುಂದುವರಿಸಿ. ಆದೀತು ಚಿತ್ರಾಂಗದೆ. ವತ್ಸ ಬಬ್ರುವಾಹನ, ಎಲ್ಲವೂ ಶ್ರೀಹರಿಯ ಸಂಕಲ್ಪದಂತೆ ನಡೆಯುತ್ತದೆ. ಹೊರತಾಗಿ ನೀವು ಕಾರಣರಲ್ಲ. ಬನ್ನಿ ಹೊರಡೋಣ. ಪಾರ್ಥ ದೇವಾ, ಇಂದಿನಿಂದ ಜೊತೆಗೂಡಿ ನಾನು ನಿನ್ನ ಜೊತೆಗೆ ಬರುತ್ತೇನೆ. ಆದೀತು. ಸರ್ವರಿಗೂ ಮಂಗಳವಾಗಲಿ. ನೆರೆದ ಪ್ರೇಕ್ಷಕರಲ್ಲಿ ವಿನಂತಿ. ಈ ಪುಟ್ಟ ಮಕ್ಕಳು ಮಾಡಿದ ಯಕ್ಷಗಾನ ನೀವೆಲ್ಲ ನೋಡಿದ್ದೀರಿ. ಇದರಲ್ಲಿ ಬಹಳಷ್ಟು ತಪ್ಪುಗಳಿರ್ಬೋದು. ಕಾರಣ ಏನು ಕೇಳಿದರೆ, ಯಕ್ಷಗಾನದ ಪರಿಚಯವೇ ಇಲ್ಲದ ಮಕ್ಕಳಿವರು. ಅರ್ಜುನ ಮತ್ತೆ ಬಬ್ರುವಾಹನ ಇಬ್ಬರು ಮಾತ್ರ ವೇಷ ಮಾಡಿದ್ದಾರೆ ಹಿಂದೆ. ಉಳಿದವರು ಯಾರು ಯಕ್ಷಗಾನ ವೇಷ ಮಾಡಿದವರಲ್ಲ. ಅವರಿಗೆ 12 ದಿನಗಳ ಅಭ್ಯಾಸವನ್ನು ಮಾಡಿ ಈ ಮಟ್ಟಕ್ಕೆ ಸಿದ್ಧಪಡಿಸಿದ್ದೇವೆ. ಬಹಳಷ್ಟು ತಪ್ಪುಗಳಿರಬಹುದು. ಹಂಸ ಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಸ್ವೀಕರಿಸಿ, ತಪ್ಪುಗಳನ್ನು ನಮಗೆ ಬಿಡಿ. ಯಾಕೆಂದರೆ ಮಕ್ಕಳು ಹಸಿ ಮಣ್ಣಿನ ಮುದ್ದೆ. ಆ ಮಣ್ಣಿನ ಮುದ್ದೆಗೆ ಆಕಾರ ಕೊಟ್ಟ ಹಾಗೆ ಮಕ್ಕಳು ರೂಪುಗೊಳ್ಳುತ್ತವೆ. ಈ ಮಕ್ಕಳು ಇವರನ್ನು ತಿದ್ದಿ ತೀಡುವಂತಹ ಕೆಲಸ ನಮ್ಮಂಥ ಹಿರಿಯವರಿಂದ ಆಗಬೇಕು. ಈಗ ಬೀಜವನ್ನು ಬಿತ್ತಿದ್ದೇವೆ, ಬೀಜ ಮೊಳಕೆ ಒಡೆದಿದೆ. ಯಕ್ಷಗಾನದ ಭೂಮಿಯಲ್ಲಿ ಈ ಮಕ್ಕಳು ಮೊಳಕೆ ಒಡೆದು, ಚಿಗುರೊಡೆದು, ಸಸಿಯಾಗಿ, ಮರವಾಗಿ, ಹಣ್ಣನ್ನು ಕೊಡುವಂತಹ ಕಲಾವಿದರಾಗಿ ತಯಾರಾಗಬೇಕು ಅಂತ ನಮ್ಮ ಆಸೆ, ಗೋಪಾಲಕೃಷ್ಣಮಯ್ಯರ ಆಸೆ. ಈ ಆಸೆಗೆ ನಿಮ್ಮೆಲ್ಲರ ಹೃದಯ ತುಂಬಿದ ಆಶೀರ್ವಾದ ಹಾಗೂ ಸಹಕಾರ ಬೇಕು ಅಂತ ಬೇಡಿಕೊಳ್ತೇವೆ. ಮಕ್ಕಳ ಪರಿಚಯವನ್ನು ಅವ್ರು ಮಾಡಿಕೊಳ್ತಾರೆ. ಖುಷಿ ಹೆಗಡೆ, ಶ್ರೇಯಾ ಹೆಬ್ಬಾರ್, ವಿಶ್ರುತಾ ಹೇರಳೆ, ಭಾರ್ಗವಿ ಸೂರಿ, ಸಹನಾಡಿಗ, ಆದಿತ್ಯ ಶೆಟ್ಟಿ,
ಭಾರ್ಗವಮಯ್ಯ, ವಿಖ್ಯಾತೇರಳೆ, ವಿದಾತಿ. ಇವರೆಲ್ಲರಿಗೆ ಉತ್ತಮ ಭವಿಷ್ಯವನ್ನು ಹಾರೈಸಿ ನಮ್ಮನ್ನು ಹರಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತೇವೆ. ಶಂಕರ ಗಾನಮನೋ ಪ್ರಿಯ ನಾಟ್ಯ ಕಲಾಧರ ವಿಶ್ವೇಶ್ವರ ಶಂಕರ ಶಂಕರ ಗಾನಮನೋ ಪ್ರಿಯ ಶಂಕರ ಗಾನಮನೋ ಪ್ರಿಯ ನಾಟ್ಯ ಕಲಾಧರ ವಿಶ್ವೇಶ್ವರ ನಾಟ್ಯ ಕಲಾಧರ ವಿಶ್ವೇಶ್ವರ 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 ಜ್ಞಾನವು ನೀನೆ ಧ್ಯಾನವು ನೀನೆ ಜ್ಞಾನವು ನೀನೆ ಧ್ಯಾನವು ನೀನೆ ಎಲ್ಲವೂ ನಿನ್ನಮಯ ಎಲ್ಲವೂ ನಿನ್ನಮಯ ಎಲ್ಲವೂ ನಿನ್ನಮಯ ಶಂಕರ ಗಾನಮನೋ ಪ್ರಿಯ ಶಂಕರ ಗಾನಮನೋ ಪ್ರಿಯ ನಾಟ್ಯ ಕಲಾಧರ ವಿಶ್ವೇಶ್ವರ ವಿಶ್ವೇಶ್ವರ ಶಂಕರ 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 ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ತಾತೆಯ ತಾದಿಂದ ತಾ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ